ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಐಶ್ವಿಕಿ ಲಾಗ್ಸ್ ಇನ್ ಕನ್ನಡ. ಫ್ರೆಂಡ್ಸ್, ತುಂಬಾ ದಿನ ಅಂದರೆ ಒಂದು ತಿಂಗಳು ಆಯಿತು ಗ್ಯಾಪ್ ಆಗಿ ನಾನು ಯಾವುದೇ ಲಾಂಗ್ ವಿಡಿಯೋಸ್ ಯಾವುದೂ ಹಾಕಿಲ್ಲ. ಸೊ ಇವತ್ತು ಶನಿವಾರ, ಅದಿತಿ ಸ್ಕೂಲ್ನೂ ರಜೆ ಐತಿ. ಹೀಗಾಗಿ ಒಂದು ಒನ್ ಡೇ ಟ್ರಿಪ್ ಹೊರಟಿವಿ. ಎಲ್ಲಿಗೆ ಏನು ಅಂಥೇಳಿ ತಮ್ಮನೇಲಿ ನೋಡಿ ಆಗಲೇ ಗೊತ್ತಾಗಿರ್ತೈತಿ. ಸೊ ಸಿರ್ಸಿ ಹತ್ರ ಉಂಚಳ್ಳಿ ಫಾಲ್ಸ್ಗೆ ಹೊರಟಿವಿ. ನಾನು ವಿಕ್ರಮ್ ಅವರು, ಅದಿತಿ, ಮಮ್ಮಿ ಇಷ್ಟೇ ಹೊರಟಿವಿ. ಪಾಪ ಬರತ್ತಿಲ್ಲ. ಬರೀ ಹೋಗಿ ಈ ಮಳೆಗಾಲದಲ್ಲಿ ರೈಡ್ನ ಎಂಜಾಯ್ ಮಾಡಿಕೊಂಡು ಆರಾಮಾಗಿ ಸುತ್ತಾಡಿಕೊಂಡು, ವೆದರ್ ಎಲ್ಲ ಭಾಳ ಚೆನ್ನಾಗೈತಿ. ಮಳೆ ನಿನ್ನೆಯಿಂದ ಅಷ್ಟೇನಾಗಿಲ್ಲ. ಸೊ ಇವತ್ತು ಸಿರ್ಸಿ ಕಡೆ ಮಳೆ ಐತಿ ಅಂತ ಹೇಳ್ತಾರೆ. ಸೊ ನೋಡಿಕೊಂಡು ಬರೋಣಂತೆ. ಸೊ ಲೆಟ್ಸ್ ಗೋ, ಹೋಗೋಣ ಉಂಚಳ್ಳಿ ಫಾಲ್ಸ್ ನೋಡಿಕೊಂಡು ಬರೋಣಂತೆ. ನಾವು ಮನೆ ಬಿಟ್ಟಾಗಲೇ ಮಧ್ಯಾಹ್ನ ಆಗಿತ್ತು, 1 ಗಂಟೆ ಮೇಲೆ ಆಗ್ತಾ ಬಂದಿತ್ತು. ಸೊ ಸಡನ್ನಾಗಿ ಕುತ್ಕೊಂಡವರು ಡಿಸಿಷನ್ ತೊಗೊಂಡು ಹೊರಟ್ವಿ. ಇಲ್ಲ, ರಜೆ ಇದೆ, ಉಂಚಳ್ಳಿ ಫಾಲ್ಸ್ ಆದರೂ ನೋಡ್ಕೊಂಡು ಬರೋಣ ಅಂಥೇಳಿ. ವಿಕ್ರಮ್ ಅವರು ಮೊದಲೊಂದು ಸರಿ ಹೋಗಿ ನೋಡ್ಕೊಂಬಂದಿದ್ರು. ನನ್ನ ಫಸ್ಟ್ ಟೈಮ್ ಆಗಿತ್ತು ನಾನು ಹೋಗ್ತಾ ಇರೋದು. ತುಂಬ ಚೆನ್ನಾಗಿರ್ತೈತಿ, ಹೋಗಿ ಬರೋಣ ಅನ್ನೋದಕ್ಕೆ ಹೊರಟ್ವಿ. ನಮಗೆ ಹಾವೇರಿಯಿಂದ 108 ಕಿಲೋಮೀಟ್ರ್ ಆಗುತ್ತೆ, ಮತ್ತು ಸಿರ್ಸಿಯಿಂದ 34 ಕಿಲೋಮೀಟರ್ಸ್ ಆಗುತ್ತೆ. ಸ್ವಲ್ಪ ಜಿಟಿ ಮಳೆ ಇತ್ತು ಅಷ್ಟೇ ಅವತ್ತು ನಾವು ಹೊರಟಿರೋ ದಿನ. ಅಷ್ಟೇನು ಮಳೆ ಏನಿರಲಿಲ್ಲ. ಮಳೆಯಿಂದಾಗಿ ಎಲ್ಲ ಕೆರೆಗಳು ಎಲ್ಲ ತುಂಬಿಕೊಂಡಿದ್ದು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ನಾವು ಸಿರ್ಸಿಗೆ ಬಂದು ರೀಚ್ ಆದಾಗ 3:30 ಆಗ್ತಾ ಬಂದಿತ್ತು. ಹಾಗಾಗಿ ಊಟ ಮಾಡಿಕೊಂಡು ಮುಂದೆ ಹೊರಟ್ರಾಯ್ತು. ಅಷ್ಟೇ ಹಸುವಾಗಿದೆ ಅಂಥೇಳಿ ಊಟಕ್ಕೆ ಅಂಥೇಳಿ ಒಂದು ಕಡೆ ನಿಲ್ಲಿಸಿದ್ವಿ. ಊಟ ಎಲ್ಲ ಚೆನ್ನಾಗಿತ್ತು. ಊಟ ಮುಗಿಸ್ಕೊಂಡು ನಾವು ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ನಾವು ಸಿರ್ಸಿಯಿಂದ ಈಗ ಮೇನ್ ಕುಮಟಾ ರೋಡಿಗೆ ಹೋಗಬೇಕು. ಮಧ್ಯದಲ್ಲಿ ಅಮ್ಮಿನಹಳ್ಳಿ ಅಂಥೇಳಿ ಒಂದು ಚಿಕ್ಕ ಗ್ರಾಮ ಸಿಗುತ್ತೆ. ಸೊ ಹಳ್ಳಿ, ಅಲ್ಲಿಂದ ನಾವು ಲೆಫ್ಟಿಗೆ ಟರ್ನ್ ತೊಗೊಂಡ್ರೆ ನಮಗೆ ಉಂಚಳ್ಳಿ ಫಾಲ್ಸು. ಇಲ್ಲಿಂದ 25 ಕಿಲೋಮೀಟರ್ಸ್ ಆಗುತ್ತೆ. ದಾರಿ ಎಲ್ಲ ತುಂಬ ಚೆನ್ನಾಗಿತ್ತು. ಫುಲ್ ಸೀನಿಕ್ ವ್ಯೂಸ್ ಇತ್ತು. ಫುಲ್ ಹಸಿರಾದಂತಹ ವಾತಾವರಣ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಹಾಗೆ ಸಂಜೆನೂ ಆಗ್ತಾ ಬಂದಿತ್ತು. 4 ಗಂಟೆ ಮೇಲೇ ಆಗಿತ್ತು ಟೈಮು. ಹೀಗಾಗಿ ಫುಲ್ ರಸ್ತೆ ಮಧ್ಯದಲ್ಲೆಲ್ಲ ಮಂಜು ಆವರಿಸಿದಂಥ ಒಂದು ವಾತಾವರಣ. ಆ ಮಂಜಿನಲ್ಲಿನೇ ಹಾದು ಹೋಗ್ತಾ ಇದ್ದೀವೇನೋ ಅಂತ ಅನ್ನಿಸ್ತಾ ಇತ್ತು. ನೋಡ್ಬೋದು, ನಾವಂತೂ ಈ ಡ್ರೈವ್ನ ತುಂಬಾ ಎಂಜಾಯ್ ಮಾಡಿದ್ವಿ. ನಮಗಂತೂ ಭಾಳ ಮಜಾ ಅನ್ನಿಸ್ತು. ಸೊ ನೀವು ಕೂಡ ಫ್ರೀ ಮಾಡಿಕೊಂಡು ಈ ವೀಕೆಂಡ್ಸ್ನಲ್ಲಿ ಎಲ್ಲ ಉಂಚಳ್ಳಿ ಫಾಲ್ಸ್ಗೆ ಹೋಗಿ ಬರ್ರಿ. ಒಂದು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಹೋಗ್ತಾ ಇರೋ ದಾರಿನೇ ನಾವು ತುಂಬಾ ಎಂಜಾಯ್ ಮಾಡ್ತೀವಿ, ಅಷ್ಟು ಚೆನ್ನಾಗಿತ್ತು. ಈ ಫಾಲ್ಸ್ ಬಗ್ಗೆ ಒಂದು ಸಣ್ಣದಾಗಿ ಮಾಹಿತಿಯನ್ನು ಕೊಟ್ಬಿಡ್ತೀನಿ. ಈ ಉಂಚಳ್ಳಿ ಜಲಪಾತ ಬರೋದು ಉತ್ತರ ಕನ್ನಡ ಜಿಲ್ಲೆ ಸಿರ್ಸಿ ತಾಲೂಕಿನಲ್ಲಿ. ಸೊ ಸಿರ್ಸಿಯಿಂದ 34 ಕಿಲೋಮೀಟರ್ಸ್ ಆಗುತ್ತೆ ಅಂತ ಹೇಳಿದೆ. ಹಾಗೆ ಇದು ಹುಟ್ಕೊಳ್ಳೋದು ಅನಘಾಷಿನಿ ನದಿಯಿಂದ. ಇದರ ಎತ್ತರ ಬಂದುಬಿಟ್ಟು 116 ಮೀಟರ್ ಎತ್ತರದಿಂದ ಧುಮ್ಮಿಕ್ಕಿ ಈ ಜಲಪಾತ ಸೃಷ್ಟಿಯಾಗುತ್ತೆ. ಅದು ಅನಘಾಷಿನಿ ನದಿಯಿಂದ. ಹಾಗೆ ಈ ಜಲಪಾತವನ್ನು ಲೂಸಿಂಗ್ಟನ್ ಜಲಪಾತ ಅಂತಲೂ ಕರೀತಾರೆ. ಕಾರಣ ಏನಂತಂದರೆ 1843ರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕಲೆಕ್ಟರ್ ಆಗಿದ್ದಂಥ TD ಲೂಸಿಂಗ್ಟನ್ ಅನ್ನೋರು ಈ ಕಾನನಗಳ ಮಧ್ಯೆ ಅಡಗಿರುವಂತಹ ಈ ಒಂದು ಜಲಪಾತವನ್ನು ಹೊರ ಜಗತ್ತಿನ ಜನರಿಗೆ ಪರಿಚಯಿಸ್ತಾರಂತೆ. ಸೊ ಆ ಕಾರಣದಿಂದಾಗಿ ಈ ಜಲಪಾತಕ್ಕೆ ಲೂಸಿಂಗ್ಟನ್ ಜಲಪಾತ ಅಂತ ಹೇಳಿ ಅವರ ಹೆಸರನ್ನು ಇಡ್ತಾರೆ.
ಹಾಗೆ ಇದು ಮಳೆಗಾಲದಲ್ಲಿ ತುಂಬ ಜೋರಾಗಿ ಹರಿಯೋ ಕಾರಣ ತುಂಬಾ ಸದ್ದು ಮಾಡ್ತಾ ಇರುತ್ತೆ. ನಮಗೆ ಕೆಳಗಡೆ ಅಲ್ಲಿ ಸ್ಟೆಪ್ಸ್ ಇಳಿದು ಹೋಗೋವಾಗಲೇ ಗೊತ್ತಾಗುತ್ತೆ, ಅಷ್ಟು ಸೌಂಡ್ ಬರ್ತಾ ಇರುತ್ತೆ. ಸೊ ಆ ಕಾರಣದಾಗ ಇದನ್ನು ಕೆಪ್ಪಜೋಗ ಅಂತಲೂ ಕರೀತಾರೆ. ಒಂದು 10-12 ಕಿಲೋಮೀಟ್ರ್ ದೂರದವರೆಗೂ ಇದ್ರ ಸೌಂಡ್ ಕೇಳ್ತಾ ಇರುತ್ತಂತೆ. ಸೊ ಇಲ್ಲಿ ಚೆಕ್ ಪೋಸ್ಟ್ ಇದೆ. ಚೆಕ್ ಪೋಸ್ಟಲ್ಲಿ ಒಂದು ಕಾರ್ಗೆ 40 ರುಪೀಸ್ ಅಂತ ತೊಗೊಂಡ್ರು, ಹಾಗೆ ಪರ್ ಪರ್ಸನ್ 10 ರುಪೀಸ್ ಅಂತ ಚಾರ್ಜ್ ಮಾಡ್ತಾರೆ. ಸೊ ನಾವು ಟಿಕೆಟ್ ತೊಗೊಂಡು ಮುಂದೆ ಹೊರಟ್ವಿ. ಹಾಗೆ ನಮ್ಮ ಡೆಸ್ಟಿನೇಷನ್ನ ಬಂದು ತಲುಪಿದ್ವಿ. ಪಾರ್ಕಿಂಗ್ ಮಾಡಿ ಒಳಗಡೆ ನಡ್ಕೊಂಡು ಹೊರಟ್ವಿ. ಸೊ ಒಂದು 1/2 ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು. ಆಮೇಲೆ ಕೆಳಗಡೆ ಸ್ಟೆಪ್ಸ್ ಇಳಿದು ಹೋದ್ಮೇಲೆ ನಮಗೆ ವ್ಯೂ ಪಾಯಿಂಟ್ ಸಿಗುತ್ತೆ. ಹಾಂ, 5 ಗಂಟೆ ಆಗೈತಿ, ಬಂದು ತಲುಪಿದ್ದೀವಿ. ಸೊ ಒಂದು 1/2 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕಂತ ನಡ್ಕೊಂಡು ಹೊಂಟೀವಿ. ಕ್ಲೋಸಿಂಗ್ ಟೈಮ್ ಒಂದು ಆಗೈತಿ. ಸೊ ಬೇಗ ಬೇಗ ಹೋಗಿ ನೋಡಿಕೊಂಡು ಬರಬೇಕು. ನಾವು ಹೋಗ್ಬೋದು, ಅದಿತಿನ ಕರ್ಕೊಂಡು ಹೋಗೋದು ದೊಡ್ಡ ಕಷ್ಟ, ಲಗು ಲಗು ಬರೋಂಗಿಲ್ಲ. ಅಲ್ಲಿ ಕಲ್ಲಿಗೆ ಬಡಿತಂತಂದ್ರೆ ಎಂತ ಬೀಳ್ತಿ ಅಂತ ಮಾಡಿ ನೀನು ಛತ್ರಿನೂ ಹಾಳಕ್ಕೆ ಲಗು ಲಗು ಬಾ. ಇಲ್ಲಿ ಕೇಳಿಸ್ತೈತಲ್ಲ ಸೌಂಡ್, ಅದು ನೀರಿಂದು. ಎಷ್ಟು ಸೂಪರ್ ಆಯ್ತು ಅಂತಂದ್ರೆ ಬಂದಿದ್ದಕ್ಕೂ ಸಾರ್ಥಕ ಆಯ್ತು ಬಿಡ್ರಿ. ಯಾಕಂದ್ರೆ ನೀರು ಅಷ್ಟು ಜೋರಾಗಿ ನೀರು ಬರತೈತಿ, ಸೌಂಡರಿಗೆ ಎಷ್ಟು ಸೌಂಡ್ ಕೇಳಿಸತೈತಿ. ಇನ್ನೂ ಕೆಳಗೆ ಹೊಂಟೀವಿ ನೋಡಕ್ಕೆ. ಫಸ್ಟ್ ವ್ಯೂ ಪಾಯಿಂಟ್ನಾಗ ನಿಂತು ನೋಡಿದ್ವಿ, ಮಸ್ತ್ ಕಾಣಿಸತ್ತಿತ್ತು. ಇನ್ನೂ ಸ್ವಲ್ಪ ಕೆಳಗೆ ಇಳಿದು ಹೋದ್ವಿ, ಇನ್ನೂ ಚಂದ ಕಾಣಿಸ್ತೈತೆ ಅಂತ ಹೊಂಟೀವಿ. ನನ್ನ ವಾಯ್ಸ್ ಕೇಳಿಸ್ತೈತೆ ಇಲ್ಲ ಗೊತ್ತಿಲ್ಲ. बारिश की बूंदें टिप टिप आहिस्ता उतरे मलमल के पर्दे, लहराए लहराए आकर छूए
ಹೋದಾಗ ಜಲಪಾತ ಕಾಣಲ್ಲ, ಬಟ್ ಅದ್ರ ನೀರೇನು ಸಿಡಿಯುತ್ತೆ ಜಲಪಾತದಿಂದ ಬಂದು ಧುಮ್ಮಿಕ್ಕು ಅಂತ ನೀರೇನು ಮೇಲ್ಗಡೆ ಎದ್ದು ಬರುತ್ತೆ. ಸೊ ಅದು ಬಂದು ಚಿಮ್ಕಿಸ್ದಾಗ ಮುಖದ ಹತ್ರ ಏನೋ ಖುಷಿ. ಬಟ್ ಮಸ್ತ್ ಐತಿ. ಫುಲ್ ಫಾಲ್ಸ್ ಕೆಳಗೆ ಬಿದ್ದು ನೀರಿನ ಚಿಮ್ಮೆ ಮೇಲೆ ಬರ್ತಾವೆ. ಅದು ಫುಲ್ ಮಳೆ ಬಂದಾಗ. ಪ್ಲೀಸ್ ಮಳೆಗಾಲ ಮುಗಿಯೋದ್ರೊಳಗೆ ಒಂದು ಸರಿ ಉಂಚಳ್ಳಿ ಜಲಪಾತಕ್ಕೆ ಹೋಗಿ ಎಲ್ಲರೂ ಭೇಟಿ ಕೊಡಲೇಬೇಕು. ಒಂಥರ ಮಂತ್ರ ಮುಗ್ಧರಾಗ್ತಾರ ಅಂತಾರಲ್ಲ, ನೋ ವರ್ಡ್ಸ್. ಆ ಎಕ್ಸ್ಪೀರಿಯನ್ಸ್ ನಿಮಗಿಲ್ಲ ಆಕೈತಿ. ಹತ್ತದ್ರೊಳಗೆ ಎಲ್ಲರಿಗೂ ಸಾಕಾಗೋದು. ಒಂದು 5 ನಿಮಿಷ ಕಾರಲ್ಲಿ ಕುತ್ಕೊಂಡು ರೆಸ್ಟ್ ಮಾಡಿದ್ವಿ. ಆಮೇಲೆ ನಾವು ಹೊರಟ್ವಿ ಅಲ್ಲಿಂದ, ಯಾಕಂದರೆ 6:30 ಆಗ್ತಾ ಬಂದಿತ್ತು. ಸೊ ಟೈಮ್ ಆಗಿತ್ತು. ಹಾಗೆ ಬರ್ತಾ ಸಿರ್ಸಿಗೆ ಬಂದು ಮಾರಿಕಾಂಬ ದರ್ಶನ ಮಾಡಿಕೊಂಡು ನಾವು ಮನೆಗೆ ಹೊರಟ್ವಿ. ಸೊ ಫ್ರೆಂಡ್ಸ್, ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ಕೂಡ ನಿಮಗೆ ಬರುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.